Hey guys, so welcome to OBC Academy. ಇವತ್ತು ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಅಸೈನ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ. ಅಸೈನ್ಮೆಂಟ್ ಕೊಟ್ಟು ಸುಮಾರು ದಿನಗಳೇ ಆಯ್ತು, ಸುಮಾರು ತಿಂಗಳುಗಳೇ ಕಳೀತಾ ಇದೆ. ಆನ್ಸರ್ಸ್ಗಳು ಸುಮಾರು ಜನಕ್ಕೆ ಡೌಟ್ ಇದೇನಾ ಅಂತ. ಯಾಕೆ ಅಂದ್ರೆ ಅಸೈನ್ಮೆಂಟ್ ಬರಿಬೇಕಾದ್ರೆ ಯಾರೋ ಒಬ್ಬ ಬರ್ದಿರೋದ್ನ ಅಥವಾ ಯಾರೋ ಒಂದು ಹುಡುಗಿ ಬರ್ದಿರೋದ್ನ ಇಡೀ ಕ್ಲಾಸೇ ಕಾಪಿ ಮಾಡಿರುತ್ತೆ. ಅಂಡ್ ಹುಡುಗಿರ್ ಬರೆಯೋ ನೋಟ್ಸ್ನೇ ಅರ್ಧ ನಾವು ಕಾಪಿ ಮಾಡುತ್ತಿದ್ದು ನಾವು ಬರಿಬೇಕಾದ್ರೆ ಎಕ್ಸಾಮ್ಸ್ನ. ಓಕೆ, ಅದೇ ಟ್ರೆಂಡ್, ಕಾಪಿ ಆಗೋದು ಜಾಸ್ತಿ. ಈಗಲೂ ಅದೇ ತರನೇ ಮಾಡೋದು. ಕೆಲವರು ಹುಡುಗಿರ ಬರ್ಕೊಡ್ತಾರೆ, ಕೆಲವರು ಹುಡುಗಿರಿಂದ ಕಾಪಿ ಮಾಡ್ತಾರೆ. ಅಂಡ್ ಒಬ್ರು ತಪ್ಪಾದ್ರೆ ಹೋಲ್ ಕ್ಲಾಸೇ ತಪ್ಪಿರುತ್ತೆ. ಸೊ ಓಕೆ, ಸುಮಾರು ಜನಕ್ಕೆ ಅಸೈನ್ಮೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದು ಅಂತದ್ದು ಕೆಲವ್ರು ಗೊತ್ತಿಲ್ಲ ಏನದು, ಆ ಕ್ವಶನ್ ಅರ್ಥ ಏನು, ಏನೇನ್ ಬರಿಬೇಕು ಅನ್ನೋದು. ಈ ಒಂದು ಅಸೈನ್ಮೆಂಟು ಪರ್ಟಿಕ್ಯುಲರ್ಲಿ ನೀವೇ ಹೋಗಿ ಖುದ್ದಾಗಿ ಮಾಡುವಂತ ಕ್ವಶನ್ಸ್, ನಿಮ್ಮ ತಲೆಗೆ ಬಂದಿರುವಂತನ್ನೇ ಬರೆಯುವಂತ ಕ್ವಶನ್ಸ್ ಆದ್ರೂ ಕೂಡ ಕೆಲವು ಆನ್ಸರ್ಸ್ಗಳು ಸಿಮಿಲಾರಿಟೀಸ್ ಇರಬೇಕು. ಯಾಕೆಂದ್ರೆ ಇದರಲ್ಲಿ ಒಂದಷ್ಟು ಪ್ರಿನ್ಸಿಪಲ್ಸ್ ಬಗ್ಗೆ ಕೇಳಿದರೆ, ಪಾಯಿಂಟ್ಸ್ ಇರುತ್ತೆ, ಹಿಂಗೆ ಇರಬೇಕು ಅನ್ನೋದು ಆನ್ಸರ್. ಸೊ ಆನ್ಸರ್ಸ್ ಬಗ್ಗೆನೇ ನೋಡೋಣ, ಯಾವ್ಯಾವ ಆನ್ಸರ್ಸ್ ಕೊಟ್ಟಿದ್ದಾರೆ ಅಂಡ್ ನಾವೇನೇನ್ ಮಾಡಬೇಕು ಅಂತ. ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ನಾನು ಕನ್ನಡ ಇಂಗ್ಲಿಷ್ ಎರಡರಲ್ಲೂ ತೋರಿಸ್ತೇನೆ, ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಎರಡಕ್ಕೂ ಯೂಸ್ ಆಗಲಿ ಅಂತ. ಓಕೆ, ಇಲ್ಲಿ 4 ಕ್ವಶನ್ ಕೊಟ್ಟಿದ್ದಾರೆ ಈ ವರ್ಷದ ಫಸ್ಟ್ ಅಸೈನ್ಮೆಂಟ್ ಅಂತ. ಮೊದಲನೇ ಕ್ವಶನ್, ವಿಸಿಟ್ ನಿಯರ್ ಬೈ ಆರ್ಗನೈಸೇಷನ್, ಐಡೆಂಟಿಫೈ ಅಂಡ್ ಎಕ್ಸ್ಪ್ಲೈನ್ ದ ಡಿಫರೆಂಟ್ ಮ್ಯಾನೇಜರಿಯಲ್ ಫಂಕ್ಷನ್ ವಿಚ್ ಟೇಕ್ ಪ್ಲೇಸ್ ಇನ್ ದ ಆರ್ಗನೈಸೇಷನ್. ಅರ್ಥ ಆಗಿದೆಯಾ ಕ್ವಶನ್? ಕನ್ನಡದಲ್ಲಿ ಒಂದ್ಸತಿ ಓದ್ಬಿಡ್ತೀನಿ ನೋಡಿ. ನಿಮ್ಮ ಹತ್ತಿರದ ಸಂಸ್ಥೆಯೊಂದಕ್ಕೆ ಭೇಟಿ ನೀಡಿ ಆ ಸಂಸ್ಥೆಯಲ್ಲಿ ನಡೆಯುವ ವಿವಿಧ ನಿರ್ವಹಣಾ ಕಾರ್ಯಗಳನ್ನು ಗುರುತಿಸಿ ಅಂತ. ಅದನ್ನ ಗುರುತಿಸಿ ವಿವರಿಸ್ಬೇಕು. ನೀವು ಏನೇನು ಮಾಡ್ತಾರೆ ಅಥವಾ ಯಾವ ಒಂದು ಫಂಕ್ಷನ್ ಮಾಡ್ತಾರೆ ಅಂತ. ನಿರ್ವಹಣಾ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಗೊತ್ತಿರ್ಬೋದು ಯಾವ್ಯಾವ ನಿರ್ವಹಣಾ ಕಾರ್ಯಗಳಿದೆ. ಮ್ಯಾನೇಜರಿಯಲ್ ಫಂಕ್ಷನ್ ಅಂದ ತಕ್ಷಣ 5 ಮ್ಯಾನೇಜರಿಯಲ್ ಫಂಕ್ಷನ್ಸ್ ಬರುತ್ತೆ: ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಸೊ ಇಷ್ಟು ಮ್ಯಾನೇಜರಿಯಲ್ ಫಂಕ್ಷನ್ಸ್ ಗಳಲ್ಲಿ ಯಾವ ಒಂದು ಫಂಕ್ಷನ್ ನ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ನಿಮಗೆ ಗೊತ್ತಿರೋ ಆರ್ಗನೈಸೇಷನ್ ಯಾವ್ದಾದ್ರು ನಿಯರ್ ಬೈ ಇದ್ರೆ ಒಂದು ಕಂಪನಿಗೆ ಹೋಗಿ ವಿಸಿಟ್ ಮಾಡ್ಬೇಕಾಗುತ್ತೆ. ಯಾವ್ಯಾವ ತರ ಮಾಡ್ತಾರೆ ಒಂದು ಆರ್ಗನೈಸೇಷನ್ ಅಲ್ಲಿ ಅಂತ ನೋಡಿ. ಒಂದು ಆರ್ಗನೈಸೇಷನ್ ಅಂತ ಬಂದ ತಕ್ಷಣ ಸುಮಾರು ಮ್ಯಾನೇಜರಿಯಲ್ ಫಂಕ್ಷನ್ಗಳನ್ನ ನಡೆಸಲೇಬೇಕು. ಒಂದು ಮಾಡ್ದಿರಾ ಮಾಡಕ್ಕಾಗಲ್ಲ, ಎಲ್ಲಾನು ಫಾಲೋ ಮಾಡ್ತಾ ಇರ್ತಾರೆ ಇನ್ಫ್ಯಾಕ್ಟ್. ಬಟ್ ಅವ್ರಿಗೆ ಗೊತ್ತಿರಲ್ದಂಗೆ ಫಾಲೋ ಮಾಡೋದುಂಟು. ನೀವು ಬರಿಬೇಕಾಗಿರೋದು ಯಾವ್ದಾವ್ದು ಮೇಜರ್ ಆಗಿ ಅಂದ್ರೆ ಆಬ್ವಿಯಸ್ಲಿ ಪ್ಲಾನಿಂಗ್ ಇರುತ್ತೆ, ಕಂಟ್ರೋಲಿಂಗ್ ಇರುತ್ತೆ, ಡೈರೆಕ್ಟಿಂಗ್ ಇರುತ್ತೆ. ಆರ್ಡರ್ ಆಗಿ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಯು ಹ್ಯಾವ್ ಟು ರೈಟ್ ಇಟ್. ಆ ಪ್ಲಾನಿಂಗ್ ಅನ್ನೋದು ಫಸ್ಟ್ ಸ್ಟೆಪ್, ಅದು ಮಾಡೇ ಮಾಡ್ತಾರೆ. ಆರ್ಗನೈಸಿಂಗ್ ಮಾಡ್ತಾರೆ. ಈಗ ಸಪೋಸ್ ನಾನೊಂದು ಆರ್ಗನೈಸಿಂಗ್ ತಗೊಳೋದಾದ್ರೆ, ಆರ್ಗನೈಸಿಂಗ್ ಅಲ್ಲಿ ಏನೇನ್ ಮಾಡ್ತಾರೆ, ಯಾವ ತರ ಇರುತ್ತೆ ಅಂತ. ಒಂದು ಸಂಸ್ಥೆಯಲ್ಲಿ ಯಾವ ತರ ಒಂದು ಆರ್ಗನೈಸ್ ಆಗಿರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಯಾರಿಗೆ ಅಥಾರಿಟಿ ಬಂದಿರುತ್ತೆ, ಅವರು ಯಾರಿಗೆ ಹೇಳ್ತಾರೆ, ಆ ಲೆವೆಲ್ಸ್ ಗಳೆಲ್ಲ ನೋಡ್ಬೋದು ನೀವು. ಯಾವ ತರ ಒಂದು ಸ್ಟ್ರಕ್ಚರ್ ಇರುತ್ತೆ ಒಂದು ಆರ್ಗನೈಸಿಂಗ್ ಸ್ಟ್ರಕ್ಚರ್. ಫಾರ್ಮಲ್ ಆಗಿರುತ್ತಾ, ಇನ್ಫಾರ್ಮಲ್ ಆಗಿದ್ಯಾ? ಚಿಕ್ಕ ಕಂಪ್ನಿಗಳಿಗೆ ಹೋದ್ರೆ, ನಿಮ್ ನಿಯರ್ ಬೈ ಚಿಕ್ಕ ಕಂಪ್ನಿಗಳಿಗೆ ಹೋದ್ರೆ ಇನ್ಫಾರ್ಮಲ್ ಆಗಿರುತ್ತೆ. ಬರೀ ಪಾಯಿಂಟ್ಸ್ ಬರೆಯೋದಲ್ಲ. ಈ ಒಂದು ಅಸೈನ್ಮೆಂಟ್ ಬರೀರಿ ಅಂದ್ರೆ ಪಾಯಿಂಟ್ಸ್ ಬರ್ದ್ಬಿಟ್ಟು ಓಕೆ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಈ ತರ ಬರ್ದ್ಬಿಟ್ಟು ಅಸೈನ್ಮೆಂಟ್ ಮುಗೀತು ಅನ್ನೋದಲ್ಲ. ಆರ್ಗನೈಸಿಂಗ್ ಅಂತ ತಗೊಳೋದಾದ್ರೆ ಯಾವ ರೀತಿ ಆರ್ಗನೈಸ್ ಮಾಡಿದ್ದಾರೆ ಅವರು. ಪ್ಲಾನಿಂಗ್, ನಿಮ್ ನಿಯರ್ ಬೈ ಕಂಪನಿಲಿ ಪ್ಲಾನಿಂಗ್ ಅಂತ ತಗೊಳೋದಾದ್ರೆ ಯಾವ ತರ ಪ್ಲಾನಿಂಗ್ ಮಾಡ್ತಿದ್ದಾರೆ ಅವರು. ಓಕೆ, ಪ್ಲಾನಿಂಗ್ ಎಲ್ಲ ಟೈಪ್ಸ್ ಆಫ್ ಪ್ಲಾನಿಂಗ್ ಇದೆ, ಅದನ್ನು ಹೇಳಿದೀವಿ. ಓಕೆ, ಯಾವ ತರ ಪ್ಲಾನಿಂಗ್ ಮಾಡ್ತಿದ್ರೆ, ಎಷ್ಟು ದಿನಕ್ಕೆ ಮುಂಚೆ ಮಾಡ್ತಿದ್ರೆ, ಯಾವ ತರ ಇದೆ ಪ್ಲಾನ್ ಅವ್ರದ್ದು ಅನ್ನೋದೊಂದು. ಆರ್ಗನೈಸಿಂಗ್ ಬಂದ್ರೆ ಈಗ ತಾನೇ ನಾನು ಹೇಳಿದೆ ಯಾವ ತರ ಇರುತ್ತೆ ಆರ್ಗನೈಸಿಂಗ್ ಅಂತ. ಡೈರೆಕ್ಟಿಂಗ್ ಹಿಂಗ್ ಮಾಡ್ತಾರೆ ಅವರು, ಯಾವ ತರ ಡೈರೆಕ್ಟಿಂಗ್ ಮಾಡ್ತಿದ್ರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಡೈರೆಕ್ಟಿಂಗ್ ಇದೆ, ವಿವಿಧ ವಿಧಗಳಿದೆ ಡೈರೆಕ್ಟಿಂಗ್ ಅಲ್ಲಿ. ಸೊ ಈ ತರ ಡೈರೆಕ್ಟಿಂಗ್ ಅಲ್ಲಿ ಯಾವ ಡೈರೆಕ್ಟಿಂಗ್ ನ ಅವರು ಯೂಸ್ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ನೀವು ಸ್ಪೆಸಿಫಿಕ್ ಆಗಿ ಬರಿಬೇಕಾಗುತ್ತೆ. ಸುಮ್ನೆ ನೀವು ಇರೋಂತ ಪಾಯಿಂಟ್ಸ್ ನ ಏನೊಂದ್ 5 ತರ ಇದೆ ಅದನ್ನ ಬರ್ದ್ಬಿಟ್ಟು ಓಕೆ ಇಷ್ಟೇ ಆಯ್ತು ಅನ್ನೋದಲ್ಲ. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ ಯಾವ ತರ ಇದೆ. ಈಗ ನೀವು ಚಿಕ್ಕ ಆರ್ಗನೈಸೇಷನ್ಗೆ ಹೋಗ್ತೀರಾ, ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಆರ್ಗನೈಸೇಷನ್ ಅಲ್ಲಿ ಆರ್ಗನೈಸಿಂಗ್ ಯಾವ ತರ ಮಾಡಿರ್ತಾರೆ ಅಂತ. ಆರ್ಗನೈಸಿಂಗ್ ಯಾವ ತರ ಮಾಡಿರ್ತಾರೆ ಅಂದ್ರೆ ಇಲ್ಲೊಂದು ಚಿಕ್ಕದಾಗಿ ಬರೆಯೋಣ. ಫಾರ್ಮಲ್ ಆಗಿರುತ್ತೆ ಅನ್ನೋದಾದ್ರೆ ನೀಟಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ, ಏನೋ ಒಂದು ಸ್ಟ್ರೈಟ್ ಲೈನ್ ಇಲ್ಲ ಅದು, ಬಟ್ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಈ ತರ ಇರುತ್ತೆ, ಒಂದು ಚೈನ್ ತರ. ಓಕೆ, ಇದೊಂದು ಲೈನ್ ಮಾಡ್ಕೊಂಬಿಡಿ, ನೀಟಾಗಿ ಕಾಣಿಸಲ್ಲ. ಇದು ಫಾರ್ಮಲ್. ಇನ್ಫಾರ್ಮಲ್ ಹೇಳೋದಾದ್ರೆ ಹಿಂಗೊಂದೋಗಿರುತ್ತೆ, 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 ಇಲ್ಲಿಂದ ಒಂದು, ಇಲ್ಲಿಂದ ಒಂದು, ಇಲ್ಲಿಂದ ಒಂದು, ತಿರ್ಗಿ ಇವ್ರಿಗೆ ಇಲ್ಲಿಂದ ಇಲ್ಲಿಗೆ ಹೋಗಿರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಇನ್ಫಾರ್ಮಲ್ ಅಂಡ್ ದಿಸ್ ಈಸ್ ಕಾಲ್ಡ್ ಫಾರ್ಮಲ್ ಅನ್ನೋ ತರ. ಈ ತರದ್ರಲ್ಲಿ ಯಾವ ತರ ಇದೆ ಅನ್ನೋದು. ಓಕೆ, ಇದನ್ನ ಡಿಲೀಟ್ ಮಾಡ್ತೀನಿ ಸದ್ಯಕ್ಕೆ. ನೀವು ಈ ತರದ್ನ ಹುಡುಕಿ ಬರಿಬೇಕಾಗುತ್ತೆ. ನಿಮ್ಗೆ ಬೇಸಿಕ್ ಆಗಿ ಪಾಯಿಂಟ್ಸ್ ಗೊತ್ತಿದ್ರೆ ಬರಿಬಹುದು. ಪಾಯಿಂಟ್ಸ್ ಗೊತ್ತಾಗ್ಬೇಕು ಅಂದ್ರೆ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಟೆಕ್ಸ್ಟ್ ಬುಕ್ ಓದ್ಬೇಕಾ? ಟೆಕ್ಸ್ಟ್ ಬುಕ್ ಗಿಂತ ಈಸಿಯಾಗಿ ನಮ್ಮ ವಿಡಿಯೋಸ್ಗಳಿದೆ, ಹೋಗಿ ನೋಡಿ. ವಿಡಿಯೋಸ್ಗಳಲ್ಲಿ ಎಲ್ಲಾ ಚಾಪ್ಟರ್ಗಳದ್ದು ಬಿಸ್ನೆಸ್ ಸ್ಟಡೀಸ್ ನಾವು ಹೇಳ್ಕೊಟ್ಟಿದೀವಿ. ತುಂಬಾ ಈಸಿಯಾಗಿ ಅನಿಮೇಷನ್ಸ್ ಇರ್ಬೋದು, ಪಿಕ್ಚರ್ಸ್ ಇರ್ಬೋದು, ವಿಡಿಯೋಸ್ಗಳಿರ್ಬೋದು, ಈ ಮುಖಾಂತರ ಹೇಳ್ಕೊಟ್ಟಿರೋದ್ರಿಂದ ನಿಮಗೆ
ಇನ್ನೂ 10 ವರ್ಷ ಬಿಟ್ಟು ಕೇಳಿದ್ರು ಈ ಪಾಯಿಂಟ್ಸ್ಗಳು ನೆನಪಿರುತ್ತೆ. ಆ ಥರ ವಿಡಿಯೋಸ್ ಹೋಗಿ ಚೆಕ್ ಮಾಡಿ. ಓಕೆ, ಫಸ್ಟ್ ಮುಗೀತು. ಫಸ್ಟ್ ಕ್ವಶನ್ ಯಾವ ರೀತಿ ಬರೀಬೇಕು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ನೀವು ಬರ್ದಿದ್ರೆ ಈ ಥರನೇ ಬರ್ದಿದ್ದೀರಾ ನೋಡ್ಕೊಳ್ಳಿ. ದೆನ್ ಸೆಕೆಂಡ್ ಒನ್, ಕನ್ಸಲ್ಟ್ ಅ ಮ್ಯಾನೇಜರ್ ಆಫ್ ಅನ್ ಆರ್ಗನೈಸೇಷನ್ ಆಫ್ ಯೋರ್ ಲೊಕ್ಯಾಲಿಟಿ, collect and explain the various principles of management which has been adopted in his organization. ಈ ಕ್ವಶನ್ ಅರ್ಥ ಬಂದು ಕನ್ನಡದಲ್ಲಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಪ್ರದೇಶದ ವ್ಯವಸ್ಥಾಪಕರೊಬ್ಬರನ್ನ ಭೇಟಿ ಮಾಡಿ, ಯಾರಾದ್ರೂ ಮ್ಯಾನೇಜರ್ಸ್ನ ನೀವು ಭೇಟಿ ಮಾಡಿ, ಅವರ ಸಂಸ್ಥೆಯಲ್ಲಿ ಅಳವಡಿಸಿರುವ ವಿವಿಧ ನಿರ್ವಹಣಾ ತತ್ವಗಳ ಮಾಹಿತಿ ಪಡೆದು ಅವುಗಳನ್ನು ವಿವರಿಸಿ. ಬೇಸಿಕ್ ಆಗಿ ಸಿಂಪಲ್ ಆಗಿ ಹೇಳ್ತಾರೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಸೆಕೆಂಡ್ ಚಾಪ್ಟರ್. ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ಯಾವ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಕಂಡುಹಿಡಿಬೇಕಾಗುತ್ತೆ. ಯಾವ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡಿದ್ದಾರೆ ಅನ್ನೋದಾದ್ರೆ ನಮ್ಗೆಲ್ಲ ಗೊತ್ತಿರುವಂತದ್ದಾಗಿರ್ಬೋದು, ಸ್ಕೇಲರ್ ಚೈನ್ ಆಗಿರ್ಬೋದು, ಸೆಂಟ್ರಲೈಸೇಷನ್ ಆಗಿರ್ಬೋದು, ಅಥಾರಿಟಿ ಆಗಿರ್ಬೋದು, ಈ ತರದ್ದೆಲ್ಲ ಒಂದಷ್ಟು ಪಾಯಿಂಟ್ಸ್ ಇದೆ. 14 ಪ್ರಿನ್ಸಿಪಲ್ಸ್ ಅಂತ ನಾವೇನ್ ಮಾತಾಡ್ತೀವಿ, ಆ 14 ಪ್ರಿನ್ಸಿಪಲ್ ಆ ವಿಡಿಯೋ ಕೂಡ ಇದೆ, ಸಿಂಪಲ್ ಆಗಿ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ವಿ, ನಮ್ಮ ಚಾನಲ್ ಅಲ್ಲೂ ನೋಡ್ಬೋದು. ಸೊ ಈ ಪಾಯಿಂಟ್ ಗಳಲ್ಲಿ ಯಾವ್ದನ್ನ ಜಾಸ್ತಿ ಯೂಸ್ ಮಾಡ್ತಾರೆ ನಿಮ್ಮ ಮ್ಯಾನೇಜರ್, ಅವ್ರನ್ನ ಹೋಗಿ ಮಾತಾಡಿಸಿ, ಕನ್ಸಲ್ಟ್ ಮಾಡಿ ಮ್ಯಾನೇಜರ್ಸ್ನ. ಸೊ ಮ್ಯಾನೇಜರ್ಸ್ ಒಂದು ಆರ್ಗನೈಸೇಷನ್ ಅಥವಾ ಒಂದು ಕಂಪನಿ ಮ್ಯಾನೇಜರ್ನ ನೀವು ಕನ್ಸಲ್ಟ್ ಮಾಡಿದ್ರೆ ನಿಮ್ಮ ಏರಿಯಾದಲ್ಲಿರೋರ್ನ, ಅವರು ಬೇರೆ ಬೇರೆ ಪ್ರಿನ್ಸಿಪಲ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದ್ರೆ 14 ಪ್ರಿನ್ಸಿಪಲ್ಗಳನ್ನೇ ಅವ್ರು ಬೇರೆ ತರ ನೇಮ್ ಇಟ್ಕೊಂಡಿರ್ಬೋದು, ಬಟ್ 14 ಪ್ರಿನ್ಸಿಪಲ್ಸ್ ಅಲ್ಲೇ ಮೇಜರ್ ಆಗಿ ಬರುವಂತದ್ದು. ಅದರಲ್ಲಿ ಯಾವ್ದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅನ್ನೋದಾದ್ರೆ ನೀವೇ ಒಂದಷ್ಟು ತೋರಿಸಿ, ಈ ಪ್ರಿನ್ಸಿಪಲ್ಗಳಲ್ಲಿ ಯಾವ್ಯಾವ್ದನ್ನ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅವ್ರು ಹೇಳ್ತಾರೆ. ಯಾವ ತರ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಕೇಳಿ, ಯಾವ್ಯಾವ ಪಾಯಿಂಟ್ ನ ಅವ್ರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದಾಗಿರ್ಬೋದು. ಈಗ ಸ್ಕೇಲ್ ಔಟ್ ಚೈನ್ ಅನ್ನೋದಾದ್ರೆ ಅವ್ರಿಗೆ ಗೊತ್ತಿರಲ್ಲ ಸ್ಕೇಲ್ ಔಟ್ ಚೈನ್ ಅಂದ್ರೆ ಏನು ಅಂತ, ಬಟ್ ಎಕ್ಸ್ಪ್ಲೈನ್ ಮಾಡಿ ಸ್ಕೇಲ್ ಔಟ್ ಚೈನ್ ಅಂದ್ರೆ ಏನು ಅಂತ. ಆ ಎಕ್ಸ್ಪ್ಲನೇಷನ್ ಫಸ್ಟ್ ನೀವು ಕಲ್ತ್ಕೊಳ್ಳಿ. ಓಕೆ, ವಿಡಿಯೋಸ್ಗಳಿದೆ, ಎಕ್ಸ್ಪ್ಲನೇಷನ್ ನೀವು ಕಲ್ತ್ಕೊಂಡು ಈ ತರ ಹೇಳಿದ್ರೆ ಈ ತರ ಫಾಲೋ ಮಾಡ್ತೀವಿ ನಾವು, ಈ ತರ ಇರುತ್ತೆ. ನೀವು ಮೇಲ್ಗಡೆ ಅವ್ರಿಗೆ ಆರ್ಡರ್ ಮಾಡೋಕ್ಕಾಗಲ್ಲ, ಮೇಲ್ಗಡೆ ಅವ್ರು ನಿಮಗೆ ಆರ್ಡರ್ ಮಾಡ್ಬೋದು. ಅಗೇನ್ ಇಟ್ಸ್ ಅ ಸ್ಕೇಲ್ ಆರ್ ಚೈನ್. ಸ್ಕೇಲ್ ಆರ್ ಚೈನ್ ಮೀನ್ಸ್ ಅಪ್ವರ್ಡ್ಸ್ ಮೂವ್ಮೆಂಟ್ ಇರುತ್ತೆ, ಡೌನ್ವರ್ಡ್ಸ್ಗೆ ಅಥಾರಿಟಿ, ಅಂಡ್ ಡೌನ್ ಇಂದ ಅಪ್ವರ್ಡ್ಸ್ಗೆ ಹೋಗಲ್ಲ. ಬ್ರೇಕ್ ಆಗುತ್ತೆ ಯಾವಾಗ ಅಂದ್ರೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಷ್ಟೇ. ಸೊ ಈ ತರ ಒಂದೊಂದು ಪಾಯಿಂಟ್ ಸೆಂಟ್ರಲೈಸೇಷನ್ ಹಿಂಗಿರುತ್ತೆ, ಯಾವ ರೀತಿ ಸೆಂಟ್ರಲೈಸೇಷನ್ ನಡೆಯುತ್ತೆ, ಯಾರು ಡಿಸಿಷನ್ ತಗೋತಾರೆ, ಇದೆಲ್ಲ ಬರುತ್ತೆ. ಸೊ ಓಕೆ, ಇದು ಸೆಕೆಂಡ್ ಕ್ವಶನ್ ಆಗಿರುತ್ತೆ. ಅಂಡ್ ಥರ್ಡ್ ಕ್ವಶನ್ಗೆ ಹೋಗೋದಾದ್ರೆ, ಎಕ್ಸ್ಪ್ಲೈನ್ ದ ವೇರಿಯಸ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಫ್ಯಾಕ್ಟರ್ ವಿಚ್ ಯು ವುಡ್ ಲೈಕ್ ಟು ಕನ್ಸಿಡರ್ ವೈಲ್ ಯು ಆರ್ ಥಿಂಕಿಂಗ್ ನ್ಯೂ ಸ್ಟಾರ್ಟ್ಅಪ್. ನೀವೇನಾದ್ರೂ ಕನ್ನಡದಲ್ಲಿ ಓದ್ಬಿಡೋಣ ಒಂದ್ಸರಿ. ನೀವು ಒಂದು ಹೊಸ ವ್ಯವಹಾರವನ್ನು, ನ್ಯೂ ಸ್ಟಾರ್ಟ್ಅಪ್ ಅಂತ ಏನ್ ಹೇಳ್ತಾರೆ, ಪ್ರಾರಂಭಿಸಲು ಯೋಚಿಸುತ್ತಿರುವಾಗ ನೀವು ಪರಿಗಣಿಸುವ ವ್ಯವಹಾರ ಪರಿಸರದ ಅಂಶಗಳನ್ನು ವಿವರಿಸಿ. ನೀವು ಸ್ಟಾರ್ಟ್ಅಪ್ ಏನಾದ್ರೂ ಮಾಡ್ತಿದ್ರೆ ಯಾವ್ಯಾವ ಬಿಸ್ನೆಸ್ ಎನ್ವೈರನ್ಮೆಂಟ್ ಫ್ಯಾಕ್ಟರ್ ನ ಕನ್ಸಿಡರ್ ಮಾಡ್ತೀರಾ ಅಂತ. ಬಿಸ್ನೆಸ್ ಎನ್ವೈರನ್ಮೆಂಟ್ ಫ್ಯಾಕ್ಟರ್ಸ್ ಗಳು ಎಷ್ಟೊಂದಿದೆ, ನಿಮ್ಗೆ ಗೊತ್ತಿರ್ಬೋದು ಯಾವ ತರ ಬಿಸ್ನೆಸ್ ಎನ್ವೈರನ್ಮೆಂಟ್ ಫ್ಯಾಕ್ಟರ್ಗಳು ನಿಮಗೆ ಎಫೆಕ್ಟ್ ಮಾಡುತ್ತೆ ಅಂತ. ಯಾವ ತರ ಬಿಸ್ನೆಸ್ ಫ್ಯಾಕ್ಟರ್ಗಳು ನಿಮ್ಗೆ ಎಫೆಕ್ಟ್ ಮಾಡುತ್ತೆ? ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಫ್ಯಾಕ್ಟರ್ ಯಾವುದು ಅಂತ ತಿಳ್ಕೊಳ್ಳಿ, ಯಾವ ಫ್ಯಾಕ್ಟರ್ಗಳು ಏನೇನು ಮಾಡುತ್ತೆ ಅಂತ. ಇಂಟರ್ನಲ್ ಫ್ಯಾಕ್ಟರ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂತ ಬರುತ್ತೆ. ಇಂಟರ್ನಲ್ ಫ್ಯಾಕ್ಟರ್ಗಳಲ್ಲಿ ಏನೇನು ಬರುತ್ತೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಗಳಲ್ಲಿ ಏನೇನು ಬರುತ್ತೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ ಔಟ್ ಆಫ್ ಕಂಟ್ರೋಲ್ ಯಾಕಿರುತ್ತೆ, ಅಂಡ್ ಆ ಎಕ್ಸ್ಟರ್ನಲ್ ಫ್ಯಾಕ್ಟರ್ ನಲ್ಲಿ ನೀವು ಯಾವ್ದನ್ನ ಕನ್ಸಿಡರ್ ಮಾಡ್ತೀರಾ. ಈ ಎರಡು ಕ್ವಶನ್ಸ್ ಏನಿದೆ, ಲಾಸ್ಟ್ 2 ಕ್ವಶನ್ಸ್ ಇನ್ನ ಡಿಸ್ಕಸ್ ಮಾಡಿಲ್ಲ, 4th ಒನ್. ಬಟ್ ಇವೆರಡು ಕ್ವಶನ್ಸ್ ನಿಮ್ಗೆ ಬಿಟ್ಟಿರುವಂತದ್ದು, ಬಿಕಾಸ್ ನೀವೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ, ನೀವೇನಾದ್ರೂ ಶುರು ಮಾಡಿದ್ರೆ ಅನ್ನೋ ಕ್ವಶನ್ಸ್ ಆಗಿರೋದ್ರಿಂದ ನೀವು ಯಾರನ್ನೋ ಕನ್ಸಲ್ಟ್ ಮಾಡಿ ಯೋಚನೆ ಮಾಡೋದು, ಆನ್ಸರ್ ಬರೆಯೋದು ಬೇಕಾಗಿಲ್ಲ, ನೀವೇ ಅದಕ್ಕೆ ಆನ್ಸರ್ ಹುಡುಕೋಬೇಕಾಗುತ್ತೆ. ಸೊ ಯಾವ ಒಂದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ನ ನೀವು ಕನ್ಸಿಡರ್ ಮಾಡ್ತೀರಾ? ಇಂಟರ್ನಲ್ ಫ್ಯಾಕ್ಟರ್ ನ ಜಾಸ್ತಿ ಕನ್ಸಿಡರ್ ಮಾಡ್ತೀರಾ, ಎಕ್ಸ್ಟರ್ನಲ್ ಫ್ಯಾಕ್ಟರ್ ನ ಜಾಸ್ತಿ ಕನ್ಸಿಡರ್ ಮಾಡ್ತೀರಾ? ಆಬ್ವಿಯಸ್ಲಿ ಇಂಟರ್ನಲ್ ಫ್ಯಾಕ್ಟರ್ ನ ನೀವು ಕಂಟ್ರೋಲ್ ಮಾಡಬಹುದು, ಎಕ್ಸ್ಟರ್ನಲ್ ಫ್ಯಾಕ್ಟರ್ ಗಳನ್ನ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ. ನೀವು ಯಾವ್ದನ್ನ ಕನ್ಸಿಡರ್ ಮಾಡ್ತೀರಾ ಸ್ಟಾರ್ಟ್ ಮಾಡ್ಬೇಕಾದ್ರೆ? ಟ್ರೆಂಡ್ ಇರ್ಬೋದು, ಟ್ರೆಂಡ್ ಇಟ್ಸ್ ಅನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್, ನೀವು ಕಂಟ್ರೋಲ್ ಮಾಡಕ್ಕಲ್ಲ ಟ್ರೆಂಡ್ ನ. ನೀವೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಬಟ್ ಆ ಟ್ರೆಂಡ್ ಆಗೋಗ್ಬಿಟ್ಟಿರುತ್ತೆ ಅಥವಾ ಟ್ರೆಂಡ್ ಹಳೇದಾಗ್ಬಿಟ್ಟಿರುತ್ತೆ, ಅವಾಗ ಅದು ಕ್ಲಿಕ್ ಆಗಲ್ಲ. ಸೊ ಈ ತರ ಬಿಸ್ನೆಸ್ ಎನ್ವೈರನ್ಮೆಂಟ್ ಫ್ಯಾಕ್ಟರ್ ತುಂಬಾ ಎಫೆಕ್ಟ್ ಮಾಡುತ್ತೆ ನಿಮ್ ಬಿಸ್ನೆಸ್ಗೆ. ಆಬ್ವಿಯಸ್ಲಿ ಈ ಒಂದು ಅಸೈನ್ಮೆಂಟ್ ಎಲ್ಲ ಬರೀಬೇಕು ಅಂದ್ರೆ ಬಿಸ್ನೆಸ್ ಎನ್ವೈರನ್ಮೆಂಟ್ ಚಾಪ್ಟರ್ ನ ನೀಟಾಗಿ ಕಲ್ತಿರ್ಬೇಕು. ನೀಟಾಗಿ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ, ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಎರಡರಲ್ಲೂ ಇದೆ. ಹೋಗಿ ನೋಡಿ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀವಿ. ನಿಮಗೆ ಇನ್ನೂ 10 ವರ್ಷ ಮರಿದೇ ಇರೋ ತರ ಆರಾಮಾಗಿ ತಲೆಗೆ ಹೋಗುತ್ತೆ. ಓಕೆ, ಈ ಫ್ಯಾಕ್ಟರ್ ಆಯ್ತಾ, ಯಾವ ಫ್ಯಾಕ್ಟರ್ ಕನ್ಸಿಡರ್ ಮಾಡ್ತೀವಿ, ಈಗ ತಾನೇ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳಿದೆ. ಆ ಫ್ಯಾಕ್ಟರ್ ನ ನೀವು ಸೆಲೆಕ್ಟ್ ಮಾಡೋದ್ರಿಂದ ಇದು ಅಷ್ಟೊಂದು ಟಫ್ ಇರಲ್ಲ, ನೀವು ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು ಅನ್ನೋದು. ಫಸ್ಟ್ ಆ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, 3rd ಚಾಪ್ಟರ್ ವಿಡಿಯೋ. ಓಕೆ, ನೆಕ್ಸ್ಟ್ ಅಂಡ್ ದ ಲಾಸ್ಟ್ ಕ್ವಶನ್, 4th ಕ್ವಶನ್. ಸೊ 4th ಕ್ವಶನ್ ಬಂದು, ಡಿಸೈನ್ ಅ ಪ್ಲಾನ್ ಫಾರ್ ಯುವರ್ ಓನ್ ಸ್ಟಾರ್ಟ್ಅಪ್ ಅಂಡ್ ಮೆನ್ಷನ್ ಇಟ್ಸ್ ಫೈನಾನ್ಷಿಯಲ್ ಆಸ್ಪೆಕ್ಟ್. ಓಕೆ, ನೀವು ನಿಮ್ಮ ಸ್ವಂತ ಒಂದು ಸ್ಟಾರ್ಟ್ಅಪ್ ಮಾಡಿದ್ರೆ, ಕನ್ನಡದಲ್ಲಿ ಓದ್ಬೇಡ, ನಿಮ್ಮದೇ ಸ್ವಂತ ಉದ್ಯಮವೊಂದನ್ನು ಆರಂಭಿಸುವ ಕುರಿತು ಯೋಜನೆಯೊಂದನ್ನು ವಿನ್ಯಾಸಗೊಳಿಸಿ ಹಾಗೂ ಅದಕ್ಕೆ ಸಂಬಂಧಿಸಿದ ಹಣಕಾಸಿನ ಅಂಶಗಳನ್ನು ತಿಳಿಸಿ. ಒಂದು ಹೊಸ ಸ್ಟಾರ್ಟ್ಅಪ್ ಮಾಡಬೇಕಾದ್ರೆ ಯಾವ ರೀತಿ ನೀವು ಪ್ಲಾನ್ ಮಾಡ್ತೀರಾ ಅನ್ನೋದು. ಓಕೆ, ನೀವು ಯಾವ ರೀತಿ ಪ್ಲಾನ್ ಮಾಡ್ತೀರಾ, ಆ ಪ್ಲಾನ್ ಅಲ್ಲಿ ಹೈಲಿ ಮೆನ್ಷನ್ ಮಾಡಿರೋದೇನು ಅಂದ್ರೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ನ ಹೇಳಿ. ಯಾವ್ಯಾವ ಫೈನಾನ್ಷಿಯಲ್ ಆಸ್ಪೆಕ್ಟ್ ನ, ಅಂದ್ರೆ ಫೈನಾನ್ಷಿಯಲಿ
ರಿಲೇಟೆಡ್ ಆಗಿರುವಂತ ಒಂದು ಥಿಂಗ್ ನ ನೀವು ಕನ್ಸಿಡರ್ ಮಾಡ್ತೀರಾ ಅಂತ. ನೋಡಿ, ಫೈನಾನ್ಷಿಯಲ್ ಆಸ್ಪೆಕ್ಟ್ ಅಂತ ಬಂದಾಗ ನಿಮ್ದೇ ಸ್ವಂತ ಬಿಸ್ನೆಸ್ ಅಂದಾಗ ಸುಮಾರು ಫ್ಯಾಕ್ಟರ್ಗಳು ಬರುತ್ತೆ. ಇನಿಷಿಯಲ್ ಕಾಸ್ಟ್ ಬರುತ್ತೆ. ಇನಿಷಿಯಲ್ ಕಾಸ್ಟ್ ಎಷ್ಟಿರಬೇಕು ಅನ್ನೋದೊಂದು ಬರುತ್ತೆ. ಅದನ್ನ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತಾರೆ, FC ಅಂತ ಮೆನ್ಷನ್ ಮಾಡ್ತಾರೆ. ಸೊ ಫಿಕ್ಸ್ಡ್ ಕಾಸ್ಟ್ ವೇರಿ ಆಗಲ್ಲ ಜಾಸ್ತಿ. ಫಿಕ್ಸ್ಡ್ ಕಾಸ್ಟ್ ಮಿಷಿನರಿ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಅಂಡ್ ಈ ತರ ಬರುತ್ತೆ. ವೇರಿಯಬಲ್ ಕಾಸ್ಟ್ ಅಂತ ಬರುತ್ತೆ. ವೇರಿಯಬಲ್ ಕಾಸ್ಟ್ ಎಷ್ಟು ಹಾಕ್ತೀರಾ, ಫೈನಾನ್ಷಿಯಲ್ ಇದೆಲ್ಲ ಫೈನಾನ್ಷಿಯಲ್. ದೆನ್ ಇದರಲ್ಲಿ ರೆವಿನ್ಯೂ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಈ ರೆವಿನ್ಯೂ ಎಕ್ಸ್ಪೆನ್ಸಸ್ ಎಲ್ಲ ಏನ್ ಮಾಡ್ತೀರಾ, ರೆವಿನ್ಯೂ ಇನ್ಕಮ್ ಅಂದ್ರೆ ಏನ್ ಮಾಡ್ತೀರಾ, ನಿಮ್ ಏನ್ ಡಿಮ್ಯಾಂಡ್ ಇದೆ, ನಿಮ್ಮ ಒಂದು ವರ್ಕರ್ಸು ಅದಕ್ಕೆ ಏನ್ ಸ್ಯಾಲ್ರಿ ಪೇ ಮಾಡ್ಬೇಕಾಗುತ್ತೆ, ಎಷ್ಟು ಜಾಗ ಬೇಕಾಗಿರುತ್ತೆ, ಇದೆಲ್ಲ ಆಲ್ಮೋಸ್ಟ್ ಈ ವೇರಿಯಬಲ್ ಕಾಸ್ಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ ಅಲ್ಲೇ ಮೆನ್ಷನ್ ಆಗಿರುತ್ತೆ. ಫೈನಾನ್ಷಿಯಲ್ ಇದ್ರಲ್ಲಿ ಹೇಳ್ಬೇಕಂದ್ರೆ ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ ಅಂತಾನೆ ಮೇನ್ ಆಗಿ ಹೇಳ್ತಾರೆ. ಸೊ ಈ ಫಿಕ್ಸ್ಡ್ ಕಾಸ್ಟ್ ಗೆ ಎಷ್ಟು ಖರ್ಚಾಗುತ್ತೆ, ವೇರಿಯಬಲ್ ಕಾಸ್ಟ್ ಏನ್ ಖರ್ಚಾಗುತ್ತೆ, ಆ ವೇರಿಯಬಲ್ ಕಾಸ್ಟ್ ಅಲ್ಲಿ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಈ ತರದೆಲ್ಲ ಎಷ್ಟೆಷ್ಟು ಖರ್ಚುಗಳು ಬರ್ಬೋದು ಅನ್ನೋದೊಂದು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಫೈನಾನ್ಷಿಯಲಿ ಅದು ಯಾವ ರೀತಿ ಪಾಸಿಬಲ್ ಇದೆ. ದೆನ್ ರೆವಿನ್ಯೂ ಹೆಂಗ್ ಜನರೇಟ್ ಆಗುತ್ತೆ ನಿಮ್ಗೆ. ಈಗ ನೀವೇನೇ ಒಂದು ಬಿಸ್ನೆಸ್ ಮಾಡಿದ್ರು ಒಂದು ರೆವಿನ್ಯೂ ಜನರೇಷನ್ಗೋಸ್ಕರನೇ ಬಿಸ್ನೆಸ್ ಮಾಡೋದು, ಅಥವಾ ಪ್ರಾಫಿಟ್ ಮಾಡೋಕ್ಕೋಸ್ಕರನೇ ಬಿಸ್ನೆಸ್ ಮಾಡೋದು, ಅದು ಕೂಡ ಫೈನಾನ್ಷಿಯಲ್ ಆಸ್ಪೆಕ್ಟ್ ಪ್ರಾಫಿಟ್. ಸೊ ಅದು ಯಾವ ರೀತಿ ನಿಮಗೆ ಜನರೇಟ್ ಆಗುತ್ತೆ, ಎಲ್ಲಿ ಮೇಜರ್ ಎಕ್ಸ್ಪೆನ್ಸಸ್ ಬರುತ್ತೆ ನಿಮಗೆ, ಯಾವುದಕ್ಕೆ ಮೇಜರ್ ಎಕ್ಸ್ಪೆನ್ಸಸ್ ಅಂತ ಸ್ಪೆಂಡ್ ಮಾಡ್ತೀರಾ. ಇಸ್ ದಟ್ ವರ್ಕರ್ ಸ್ಯಾಲ್ರಿ ಆಗಿರುತ್ತಾ, ಮಿಷಿನರಿ ಆಗಿರುತ್ತಾ, ಲ್ಯಾಂಡ್ ಆಗಿರುತ್ತಾ, ನಿಮ್ಮ ಒಂದು ಗುರಿ ಏನಿರುತ್ತೆ, ಇಷ್ಟು ವರ್ಷಕ್ಕೆ ನಾನು ಇಷ್ಟು ಎಕ್ಸ್ಪೆನ್ಸಸ್ ಮಾಡಿರ್ತೀನಿ, ಇಷ್ಟು ಪ್ರಾಫಿಟ್ ಮಾಡಬೇಕು ಅನ್ನೋದು, ಇದೆಲ್ಲ ಮೆನ್ಷನ್ ಮಾಡಿ ಬರೀಬೇಕಾಗುತ್ತೆ. ಯಾಕಂದ್ರೆ ಇದು ನಿಮ್ದೇ ಓನ್ ಸ್ಟಾರ್ಟ್ಅಪ್, ಹಾಗಾಗಿ ನೀವು ನಿಮ್ಮ ಒಂದು ಕ್ರಿಯೇಟಿವಿಟಿ ತಕ್ಕನಾಗಿ ಯೂಸ್ ಮಾಡಿಕೊಂಡು ಇದನ್ನ ನೀವು ಮೆನ್ಷನ್ ಮಾಡ್ಬೋದು. ಸೊ ಇದು 4 ಕ್ವಶನ್ಸ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ, ಏನೇನ್ ಬರಿಬೇಕು ಅನ್ನೋದು. ಅಂಡ್ ನೀವು ಬರ್ದಿದ್ರೆ ಇದೆ ಆನ್ಸರ್ಸು, ಇದು ಕರೆಕ್ಟ್ ಆಗಿದೆಯಾ. ಅಂಡ್ ಫೈನಲಿ ಒಂದ್ ಹೇಳೋದಾದ್ರೆ, ಸುಮಾರು ಜನ ಬೇರೆ ತರ ಕಮೆಂಟ್ ಹಾಕ್ಬೋದು, ಓ ಇದಕ್ಕೆ ಆನ್ಸರ್ ಬೇರೆ ಬರಿಬೋದು, ಇದಕ್ಕಿದೆ ಇದು ಇದೆ ಅಂತ. ಆಬ್ವಿಯಸ್ಲಿ ಇದು ಇಂಡಿವಿಜುವಲ್ಸ್ ಒಪಿನಿಯನ್. ಓಕೆ, ಇಂಡಿವಿಜುವಲ್ಸ್ ಒಪಿನಿಯನ್ ಅಂದಾಗ ಸಿಮಿಲಾರಿಟೀಸ್ ಇರುವಂತ ಆನ್ಸರ್ಸ್ಗಳು ನಾನು ಫಸ್ಟ್ 2 ಕ್ವಶನ್ಸ್ಗೆ ತುಂಬಾ ಡೆಫಿನೆಟ್ ಆಗಿ ಆನ್ಸರ್ ಮಾಡಿ, ಬಟ್ ಸೆಕೆಂಡ್ 2 ಕ್ವಶನ್ಸ್ಗೆ ಏನಿದೆ ಅದು ನಿಮಗೆ ಬಿಟ್ಟಿರುವಂತದ್ದು ಅಂತ ಸ್ವಲ್ಪ ಜಾಸ್ತಿ ಹೇಳಕ್ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂದ್ರೆ ಸೆಕೆಂಡ್ 2 ಕ್ವಶನ್ಸ್ ನಿಮಗೆ ಜಾಸ್ತಿ ಅನ್ವಯಿಸುತ್ತೆ. ಇಂಡಿವಿಜುವಲ್ ಚಾಯ್ಸ್ ಅದು ಆಬ್ವಿಯಸ್ಲಿ. ಫಸ್ಟ್ 2 ಕ್ವಶನ್ಸ್ ಏನಿದೆ, ಯು ಕೆನಾಟ್ ಚೂಸ್ ವಾಟ್ ಎವರ್ ಯು ವಾಂಟ್. ಓಕೆ, ನಿಮಗೆ ಬೇಕಾದಂಗೆ ನೀವು ಮಾಡೋಕ್ಕಾಗಲ್ಲ, ಅಲ್ಲಿರುವಂಥದ್ದೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದು ನಿಮ್ಮ ಆಪ್ಷನ್ ಕೂಡ ಅಲ್ಲ. ಆಲ್ರೆಡಿ ಒಂದು ಕಂಪನಿಗಳು ಅಥವಾ ಒಂದು ಆರ್ಗನೈಸೇಷನ್ಗೆ ಹೋಗಿ ಮಾಡೋದ್ರಿಂದ ದೇ ಹ್ಯಾವ್ ಟು ಚೂಸ್ ವಿಚ್ ಇಸ್ ಆಲ್ರೆಡಿ ಎಕ್ಸಿಸ್ಟ್, ವಿಚ್ ಇಸ್ ಆಲ್ರೆಡಿ ನೋನ್. ಸೊ ಈ 4 ಕ್ವಶನ್ಸ್ ಏನಿದೆ, ಕೆಲವು ಸಾರಿ ಸ್ವಲ್ಪ ಚೇಂಜಸ್ಗಳು ಇರ್ಬೋದು ನಿಮ್ಮ ಆನ್ಸರ್ಗಳಲ್ಲಿ. ಆ್ಯಂಡ್ ಇಟ್ಸ್ ಓಕೆ, ಚೇಂಜಸ್ ಆದರೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಯು ಶುಡ್ ನೋ ವಾಟ್ ಈಸ್ ಕರೆಕ್ಟ್, ವಾಟ್ ಇಸ್ ನಾಟ್ ದಾಟ್ ಮಚ್ ಕರೆಕ್ಟ್ ಅಂತ. ಇಲ್ಲಿ ದರ್ ಇಸ್ ನೋ ರಾಂಗ್ ಹಿಯರ್. ನನ್ನ ಪ್ರಕಾರ ಈ ಒಂದು ಕ್ವಶನ್ಸ್ಗಳಿಗೆ ದರ್ ಇಸ್ ನೋ ರಾಂಗ್ ಆನ್ಸರ್ಸ್ಗಳು ಏನಿರುತ್ತೆ ಅದು ನಿಯರ್ ಇರುತ್ತೆ ರೈಟ್ ಆನ್ಸರ್ಸ್ಗೆ, ಅಥವಾ ಫಾರ್ ಇರುತ್ತೆ ಅಷ್ಟೇ. ದರ್ ಇಸ್ ನೋ ರಾಂಗ್ ಆನ್ಸರ್. ನೋಬಡಿ ಕ್ಯಾನ್ ಸೇ ಇದು 100% ರಾಂಗ್. ಓಕೆ, ಮಿನಿಮಮ್ ಕಾಮನ್ ಸೆನ್ಸ್ ಇಂದ ಬರೆದಿದ್ರೆ ಆಬ್ವಿಯಸ್ಲಿ ನಿಮಗೆ ಅದು 100% ರಾಂಗ್ ಆಗ ಚಾನ್ಸೇ ಇಲ್ಲ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಬಿಸ್ನೆಸ್ ಸ್ಟಡೀಸ್ ಅಸೈನ್ಮೆಂಟ್ ಫಾರ್ ದಿಸ್ ಇಯರ್ ಆಲ್ರೆಡಿ ಪ್ರೆಸೆಂಟ್ ಮಾಡಿದ್ರೆ ಏನೇನು ಕೇಳ್ತಾರೆ, ಅಂಡ್ ನೆಕ್ಸ್ಟ್ ಅಸೈನ್ಮೆಂಟ್ಗೆ ಯಾವ ತರ ನೀವು ಪ್ರಿಪೇರ್ ಆಗಬೇಕಾಗುತ್ತೆ, ಎಲ್ಲೆಲ್ಲಿ ಪಾಯಿಂಟ್ಸ್ ಇರುತ್ತೆ ಅನ್ನೋದೆಲ್ಲ ಹೇಳಿದೀವಿ. ಸೊ ಐ ಥಿಂಕ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ, ಯಾಕೆಂದ್ರೆ ಸಬ್ಸ್ಕ್ರೈಬ್ ಆಗೋರ ಸಂಖ್ಯೆ ತುಂಬಾ ಕಮ್ಮಿ ಇದೆ. ಅನಾಲಿಟಿಕ್ ತೋರಿಸ್ತದೆ, ಯೂಟ್ಯೂಬ್ ಅನಾಲಿಟಿಕ್ಸ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಲೈಕ್ ಮಾಡಿಬಿಡಿ ಮರಿದಂಗೆ. ಬಾಯ್ ಫಾರ್ ದ ಡೇ.